ಏನಾಗಿದೆ? ನಿನ್ನ ಮಗ ಮಾಡಬಾರ್ದಿರೋ ಕೆಲ್ಸನ್ ಮಾಡಿದಾನೆ. ಆದ್ಯನ ಪ್ರೀತಿಸಿದಾನೆ. ಅಷ್ಟೇ ಅಲ್ಲ, ನಮ್ಮ ಮರ್ಯಾದೆನ ಬೀದಿಗೆ ತಂದು ಆದ್ಯನ ಮದುವೆ ಮಾಡ್ಕೊಳಕ್ ಹೋಗಿದ್ದಾನೆ. ನನಗೆ ಸೀನು ಮೋಸ ಮಾಡಿದ್ದಾನೆ. ಇಲ್ಲಿ ಅವನು ಮದುವೆ ಏರ್ಪಾಡು ಮಾಡ್ತಾ ಇದ್ರೆ ಅಲ್ಲಿ ಆದ್ಯನ ಮದುವೆ ಮಾಡ್ಕೊಳಕ್ ಹೋಗಿದ್ದಾನೆ. ಅಲ್ಲ ಅತ್ತಿಗೆ, ಅವನು ಫ್ರೆಂಡ್ ಜೊತೆ ಇದೀನಿ ಅಂತ ಫೋನ್ ಮಾಡ್ದ ಅಂತ ಹೇಳಿದೆ, ಮತ್ತೆ ಇವಾಗೇನ್ ಹೀಗೆ? ನಿಜ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅವರಿಬ್ರು ಪ್ರೀತಿಸ್ತಾ ಇರೋದು ಇವಳಿಗೆ ಇಷ್ಟ ಇದೆ ಅಂತ ತಾನೇನಮ್ಮ. ಅವರು ಮದುವೆ ನಡಿಬೇಕು ಅಂತಾನೆ ನಿನ್ ಸೊಸೆ ಕೂಡ ಕೇಳ್ಕೊತಾ ಇದ್ದಾಳೇನೋ. ಈ ಮದುವೆ ಏನಾದ್ರೂ ನಡೆದ್ರೆ ಹೋಗೋದು ಈ ಮನೆ ಮರ್ಯಾದೆ ಮಾತ್ರ ಅಲ್ಲಮ್ಮ, ಈ ರಾಜಾರಾಮ್ ಪ್ರಾಣ ಕೂಡ. ಅಯ್ಯೋ ಏನ್ರಿ? ಏನ್ರಿ ನೀವು ಹೀಗೆಲ್ಲ ಮಾತಾಡಬೇಡಿ ಅಮ್ಮ. ನಿನ್ನ ಸೊಸೆಗೆ ಮಾತಾಡೋ ಅರ್ಹತೆ ಇಲ್ಲ ಅಂತ ಹೇಳಮ್ಮ. ನನ್ನ ಕೈಯಾರೆ ಸೀನು ಮತ್ತೆ ಚಾರುಗೆ ನಿಶ್ಚಿತಾರ್ಥ ಮಾಡಿಸಿರೋ ವಿಷಯ ಅವಳು ಗೊತ್ತಿದ್ದು ಕೂಡ, ಇನ್ನೊಂದ್2 ವಾರದಲ್ಲಿ ಮದುವೆ ಕೂಡ ನಡೆಯುತ್ತೆ ಅಂತ ಗೊತ್ತಿದ್ದು ಕೂಡ, ಇವಳು ನನ್ನ ಹತ್ರ ಬಂದು ಸೀನು ಆದ್ಯನ ಪ್ರೀತಿಸ್ತಿದ್ದಾನೆ ಅಂತ ನನ್ನ ಹತ್ರ ಒಂದು ಮಾತು ಯಾಕೆ ಹೇಳಲಿಲ್ಲಮ್ಮ? ನನ್ ಕ್ಷಮಿಸಿ ಅಂದ್ರೆ, ಸೀನು ಪ್ರೀತಿ ವಿಷಯ ನಿಮಗ್ ಗೊತ್ತಾದ್ರೆ ನೀವು ತುಂಬಾ ನೋವು ಪಟ್ಕೊಳ್ತೀರಾ ಅನ್ಕೊಂಡೆ. ಈ ವಿಷಯ ನಿಮಗ್ ಗೊತ್ತಾಗೋದಕ್ಕೂ ಮುಂಚೆ ನಾನ್ ಸೀನು ಮನಸ್ಸನ್ನ ಬದಲಾಯಿಸ್ಬೇಕು ಅನ್ಕೊಂಡೆ. ನಿನ್ ಸೊಸೆಗೆ ಆದ್ಯ ಮೇಲಿರೋ ಪ್ರೀತಿ ಕಣ್ಣು ಕಾಣಿಸ್ದಿರೋ ಹಾಗೆ ಮಾಡಿದ್ಯಮ್ಮ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅವಳು ಕಾಣಿಸ್ತಾನೆ ಇಲ್ಲ. ಹಾಗಲ್ಲ ರೀ, ಆದ್ಯನ ಪ್ರೀತಿಸಿ ಸೀನು ತಪ್ಪು ಮಾಡಿದಾನೆ ಹೊರತು ಇದ್ರಲ್ಲಿ ಆದ್ಯನ ತಪ್ಪೇನೂ ಇಲ್ಲ ಅಲ್ಲ. ಸಾಕತ್ಗೆ ಸಾಕು. ಆದ್ಯನ ಮೇಲೆ ಆಪಾದನೆ ಬರುತ್ತೆ ಅಂತ ಸೀನುನ ದೋಷಿಯನ್ನಾಗಿ ಮಾಡಬೇಡ. ಆವತ್ತು ಅವಳಪ್ಪ ಅವಳನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ನೀನ್ ಯಾಕೆ ಅವಳನ್ನ ಕಳಿಸ್ಲಿಲ್ಲ? ಆವತ್ತೆ ಅವಳು ಹೊರಟೋಗಿದ್ದಿದ್ರೆ ಇವತ್ತು ಇಷ್ಟು ಜನ ಸಂಕಟ ಪಡೋ ಅಗತ್ಯ ಇರ್ತಿರ್ಲಿಲ್ಲ. ನೀನೇ ಅವಳನ್ನ ತಡೆದಿದ್ದು, ಬೇಕು ಅಂತಾನೆ ತಡೆದೆ. ಯಾಕಂದ್ರೆ ಆದ್ಯನ್ಗೂ ಸೀನಿಗೂ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ. ಯಾರಾದ್ರೂ ಮಕ್ಕಳು ತಪ್ಪು ಮಾಡಿದ್ರೆ ಅಮ್ಮ ಅದನ್ನ ತಿದ್ದಿ ಸರಿ ಮಾಡ್ತಾಳೆ. ಅಮ್ಮನೇ ತಪ್ಪು ಮಾಡಿದ್ರೆ ಹೇಗಮ್ಮ? ಶಿವರಾಜು, ಅದಕ್ಕೆ ಶಿಕ್ಷೆ ಆಗಿ ಈಗ ಚಾರುಗೂ ನನ್ ಮಗನ್ಗೂ ಮದ್ವೆ ಆಗ್ಲೇಬೇಕು. ಅದೇನು ಮಾಡ್ತೀಯೋ ನನ್ ಗೊತ್ತಿಲ್ಲ. ನನ್ನ ಮಗನ ನೀನೇ ಕರ್ಕೊಂಡ್ ಬರ್ಬೇಕು.
ಈ ಮದುವೆ ಏನಾದ್ರೂ ನಿಂತು ಹೋದ್ರೆ ನಾನ್ ಸತ್ ಹೋಗ್ತೀನಿ. ಮೊದ್ಲು ಆದ್ಯನ ಟೂರ್ ಕಳ್ಸಿ ಆಮೇಲೆ ಸೀನುನ ಪ್ರೇರೇಪಿಸಿದ್ರಿ. ಇದ್ರಲ್ಲಿ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಫ್ರೆಂಡ್ಸ್ ಹತ್ರ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದ್ರಿ. ಇದೆಲ್ಲ ನೀವು ಮಾಡಿರೋ ಪ್ಲಾನ್ ಅಲ್ವಾ ಅಕ್ಕ? ಇಲ್ಲ ಇಲ್ಲ ಪಾರ್ವತಿ, ನಾನು ಹೇಳಿದ್ದೆಲ್ಲ ನಿಜಾನೇ. ಅಯ್ಯೋ ದೇವ್ರೆ, ನಿಮ್ಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ಸುಮ್ನಿರು, ಸಾಕು.